ವೆಲ್ಕಮ್ ಟು ಶೋಭಾ ನಾಗರಾಜ್ ಲೈಫ್ ಸ್ಟೋರೀಸ್. ಇವತ್ತು ನಾವು ಅಕ್ಕಿ ಹುಗ್ಗಿಯನ್ನು ಮಾಡಿ ತೋರಿಸುತ್ತಿರುವೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈ ಲೋಟದ ಅಳತೆಯಷ್ಟು 2 ಕಪ್ ಅಕ್ಕಿಯನ್ನು ನೆನೆ ಹಾಕಿಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಕುಸುಬಿಯನ್ನು ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ, ಒಂದು 5 ಕಾಳಷ್ಟು ಮೆಣಸು, ಒಂದು ಚಿಕ್ಕದು ಏಲಕ್ಕಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ನಾವು ಅಕ್ಕಿ ಹುಗ್ಗಿಯನ್ನು ಮಾಡೋಣ. ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ತೊಳೆದಿಟ್ಟಿರೋವಂಥ 1-2 ಸಾರಿ ಚೆನ್ನಾಗಿ ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ನೀರಲ್ಲಿ ಹಾಕಿ ಕುದಿಯಲು ಬಿಡುತ್ತೇನೆ. ಇವಾಗ ಒಂದು ಜಾರಿಗೆ ತೊಳೆದಿಟ್ಟಿರುವಂತಹ ಕುಸುಬಿಯನ್ನು ಹಾಕಿ ಮಿಕ್ಸಿಗೆ ರುಬ್ಬಿಕೊಳ್ಳಬೇಕು. ಈ ರುಬ್ಬಿದಂಥ ಮಿಶ್ರಣವನ್ನು ಒಂದು ಬಟ್ಟೆಯಲ್ಲಿ ಅದನ್ನು ಸೋಸಿಕೊಳ್ಳಬೇಕು. ಬಂದ ಹಾಲನ್ನು ಅನ್ನಕ್ಕೆ ಆ್ಯಡ್ ಮಾಡಬೇಕು. ಇವಾಗ ರುಬ್ಬಿಟ್ಟಂತಹ ಕುಸುಬಿಯ ಹಾಲನ್ನು ಒಂದು ಜಾಳಿಗೆಯಲ್ಲಿ ಸೋಸಿಕೊಳ್ಳಬೇಕು. ಇವಾಗ ಸ್ವಲ್ಪ ಶುಂಠಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಪೌಡರು, ಆಮೇಲೆ ಮೆಣಸಿನ ಪೌಡರನ್ನು ಕುದಿಯುವ ರೈಸಿಗೆ ಹಾಕುತ್ತೇನೆ. ಮತ್ತು ಹಾಲನ್ನು ಸೋಸಿ ಇಟ್ಕೊಂಡಿದ್ದೀನಿ, ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ರೈಸಿಗೆ ಹಾಕುತ್ತೇನೆ. ಇದು ರೈಸು ಈ ಥರ ಹಣ್ಣಾಗಿ ಕುದ್ಮೇಲೆ ಫುಲ್ಲು ಸ್ಮ್ಯಾಶ್ ಆಗೋ ಥರ ಕುದಿಸ್ಬೇಕು. ಇದಕ್ಕೆ ಸ್ವಲ್ಪ ಇಟ್ಕೊಂಡಿರುವಂತಹ ಜಿಂಜರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮೆಣಸಿನ ಪೌಡರು, ಆಮೇಲೆ ಏಲಕ್ಕಿ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಈ ರೀತಿ ಕುದಿಯಲು ಬಿಡಬೇಕು. ನೆಕ್ಸ್ಟು ಈ ಕುಸುಬಿಯ ಹಾಲನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಕುದಿಯಲು ಬಿಡಬೇಕು. ಒಂದು 10 ನಿಮಿಷ ಕುದಿಸಿದರೆ ಸಾಕು. ಇವಾಗ ಇದು ಅಕ್ಕಿ ಹುಗ್ಗಿ ರೆಡಿಯಾಗುತ್ತದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ನಾವು ಅರಿಶಿನ ಎಲೆಯನ್ನು ಯೂಸ್ ಮಾಡಬಹುದು. ಇದನ್ನು ನಾವು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ದೇವರ ನೈವೇದ್ಯಕ್ಕೆ ಯೂಸ್ ಮಾಡ್ತೀವಿ. ಇವಾಗ ಅಕ್ಕಿ ಹುಗ್ಗಿ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಎಣ್ಣೆಗಾಯಿ ಪಲ್ಯ ಮಾಡಿದ್ದೀನಿ. ಇದು ಸಖತ್ ಟೇಸ್ಟಿಯಾಗಿರುತ್ತದೆ. ನಮ್ಮ ಅಡುಗೆ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.